ಸುಶೀಲಾ ಕ್ರಿಯೇಟಿವ್ ವರ್ಡ್ಗೆ ಸ್ವಾಗತ. ಇಲ್ಲೊಂದು ನಾನು ಹೋಮ್ ಮೇಡ್ ಹೇರ್ ಸ್ಪ್ರೇ ಅಂದರೆ ವೈಟ್ ಹೇರ್ ಅವಾಯ್ಡ್ ಮಾಡೋಕ್ಕೆ ಒಂದು ಹೇರ್ ಸ್ಪ್ರೇ ಯಾವ ಥರ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಯಾರಿಗೆ ಆಗಿರ್ಬೋದು, ಇವಾಗೆಲ್ಲ ವೈಟ್ ಹೇರ್ ಗ್ರೋತ್ ಆಗುತ್ತೆ, ಅದನ್ನು ಯಾವ ಥರ ಅವಾಯ್ಡ್ ಮಾಡೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಏನಂದರೆ ಆಮ್ಲತಾಜ್ ಅಂತಾರೆ, ಅಥವಾ ಕನ್ನಡದಲ್ಲಿ ಕೆಕ್ಕೆ ಮರ ಅಂತ ಕರೀತಾರೆ. ಈ ಥರ ಸ್ಟಿಕ್ ಬರುತ್ತೆ, ಕೆಕ್ಕೆ ಮರದ ಸ್ಟಿಕ್ ಅಥವಾ ಆಮ್ಲತಾಜ್ ಸ್ಟಿಕ್ಸ್ ಅಂತ ಕರಿತೀವಿ ನಾವು. ಇದನ್ನು ಈ ಥರ ಸಿಗುತ್ತೆ, ನೀವು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಸಿಗುತ್ತೆ, ಅಥವಾ ಗ್ರಂಥಿಗೆ ಅಂಗಡಿಯಲ್ಲೂ ಸಹ ಸಿಗುತ್ತೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಒಂಥರ ಹುಣಸೆ ಹಣ್ಣಿನ ಥರ ಸಿಗುತ್ತೆ. ಇದನ್ನು ನಾವು ಕುಟ್ಟಿ ಹೊರಗಡೆ ತೆಗಿಬೇಕು ಇದನ್ನು. ಆಮೇಲೆ ಇದು ಕಲುಂಜಿ, ಬ್ಲ್ಯಾಕ್ ಕಲರ್ ಇರುತ್ತಲ್ವ, ಕಲುಂಜಿ. ಮತ್ತು ಇದು ಡ್ರೈ ರೋಸ್ಮೆರಿ ಲೀವ್ಸು. ಇದನ್ನು ಸಹ ಏರ್ ಗ್ರೋತಿಗೆ ಮತ್ತು ವೈಟ್ ಹೇರ್ ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ಲು. ಇದನ್ನು ನಾವು ಈ ಸ್ಟಿಕ್ ಒಳಗಡೆ ಈ ಥರ ಸಿಗುತ್ತೆ. ನೀವೆಲ್ಲ ಇದನ್ನು ಈ ಥರ ತೆಗೆದು ಸೀಡ್ ಅವಾಯ್ಡ್ ಮಾಡಿ, ಇದರ ಮಧ್ಯೆ ಮಧ್ಯೆ ಸೀಡ್ ಇರುತ್ತೆ, ಇದನ್ನು ಅವಾಯ್ಡ್ ಮಾಡಿ, ಇದನ್ನು ಮಾತ್ರ ಸಿಗುತ್ತೆ. ಇದನ್ನು ಒಂದು ಪಾತ್ರೆಯಲ್ಲಿ ಎಲ್ಲ ತೆಗೆದಿಟ್ಕೊಳ್ಳಿ. ಇದನ್ನು ಒಳಗಡೆ ಎಲ್ಲ ತೆಗೆದು ಈ ಥರ ಸಿಗುತ್ತೆ. ಇದನ್ನೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಕೋಬೇಕು, ಬೀಜ ತೆಗೆದು. ನೆಕ್ಸ್ಟು ಇದಕ್ಕೆ ನಾವು ಕಲುಂಜಿ ಒಂದು ಇಡಿಯಷ್ಟು ಕಲುಂಜಿ ಮತ್ತು ಇನ್ನೊಂದು ಇಡಿಯಷ್ಟು ಕಲುಂಜಿ ಹಾಕಿ, ರೋಸ್ಮೆರಿ ಡ್ರೈ ಲೀವ್ಸ್ನ ಹಾಕಬೇಕು. ನಾವು ಇದನ್ನು ನೀರು ಹಾಕಿಬಿಟ್ಟು ಓವರ್ನೈಟ್ ಸೋಕ್ ಮಾಡೋಕ್ಕೆ ಇಡೋಣ. ನೆಕ್ಸ್ಟ್ ಡೇ ನಾವು ಬಾಯ್ಲ್ ಮಾಡಿ, ಇದು ತಣ್ಣಗಾದ್ಮೇಲೆ ಒಂದು ಬಾಟಲಲ್ಲಿ ಹಾಕಿ ನಾವು ಜಸ್ಟ್ ಆಯಿಲ್ ಥರ ಸ್ವಲ್ಪ ಸ್ಪ್ರೇ ಮಾಡ್ತಾ ಹೋಗಬೇಕು. ಹಾಗೆ ಇವರು ನನ್ನ ವೈಫ್ ಏನು ಮಾಡಿದ್ದಾಳೆ, ಈ ಹೇರ್ಸಲ್ಲಿ ಸ್ವಲ್ಪ ಪ್ರಿಮೆಚ್ಯೂರ್ ಹೇರ್ ವೈಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು, ಈ ನನಗಾಗಲಿ ಅವಳಿಗಾಗಲಿ ಮನೆಯಲ್ಲಿ ಯಾರೇ ಇರಲಿ, ಕಿಡ್ಸ್ ಆಗಲಿ ಸೀನಿಯರ್ಸ್ ಆಗಲಿ ಎಲ್ರಿಗೂ ಯೂಸ್ ಆಗೋ ಥರ ಒಂದು ಸ್ಪ್ರೇ ಮಾಡಿ ಆ ಒಂದು ವೈಟ್ ಹೇರ್ಸ್ ಆಗೋದನ್ನು ಪ್ರಿವೆನ್ಷನ್ ಮಾಡೋಕ್ಕೆ, ಆಮೇಲೆ ಅದನ್ನು ಬ್ಲ್ಯಾಕಿಗೆ ಟರ್ನ್ ಮಾಡೋಕ್ಕೋಸ್ಕರ. ಸೊ ನೀವು ನೋಡಿದ ಹಾಗೆ ಇದರಲ್ಲಿ ಇವ್ರು ಏನು ಮಾಡಿದರು, ಅಮಲ್ತಾಜು, ರೋಸ್ಮರಿ ಮತ್ತು ಕಲುಂಜಿ ಆ್ಯಡ್ ಮಾಡಿ ಅದನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಹಾಗೆ ನಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಿದ್ದಾಗೆ ಸೊ ಒಂದೇನು ಗೊತ್ತಾಗಿರೋದು, ಬರೀ ಈ ಒಂದು ಇಂಗ್ರೀಡಿಯೆಂಟ್ಸಿಂದ ನಮಗೆ ಡೈರೆಕ್ಟ್ಲಿ ಈ ಹೇರ್ ವೈಟ್ ಆಗೋದನ್ನು ಪ್ರಿವೆಂಟ್ ಮಾಡೋದಾಗಲಿ, ಇದು ಬ್ಲ್ಯಾಕಿಗೆ ಟರ್ನ್ ಮಾಡೋದಾಗಲಿ ಡೈರೆಕ್ಟಾಗಿ ಇದು ವರ್ಕ್ ಆಗಲ್ಲ. ಇಂಡೈರೆಕ್ಟ್ಲಿ ಇಟ್ ಹೆಲ್ಪ್ಸ್ ಓನ್ಲಿ ಪ್ರಿವೆಂಟ್ ಮಾಡುತ್ತೆ ಇದು. ಬಟ್ ಇದು ಮೇನ್ಲಿ ವರ್ಕ್ ಆಗೋದು ಏನಂದರೆ, ಈ ನಮಗೆ ತಲೆಯಲ್ಲಿ ಜಾಸ್ತಿ ನಾವು ಪೊಲ್ಯೂಷನಲ್ಲಿ ಹೋಗ್ತೀವಿ ಸಿಟೀಸಲ್ಲಿ, ಆಮೇಲೆ ನಮಗೆ ಸೆಕೆ ಆದಾಗ ತಲೆಯಲ್ಲೆಲ್ಲ ಬೆವರಾಗ್ಬಿಟ್ಟು ಮೇನ್ಲಿ ಇಚ್ಚಿಂಗ್ ಆಗೋದು, ಡ್ಯಾಂಡ್ರಫ್ ಆಗೋದು, ಸ್ವಲ್ಪ ಫಂಗಸ್ ಆದಂಗಾಗಿ ಏನಾದರೂ ತಲೆಯಲ್ಲಿ ನಮಗೆ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದನ್ನೆಲ್ಲ ಕ್ಲೀನಪ್ ಮಾಡಿ ಅದು ಆ್ಯಂಟಿ ಫಂಗಲ್, ಆ್ಯಂಟಿ ಆಕ್ಸಿಡೆಂಟ್ ಥರ ವರ್ಕ್ ಆಗುತ್ತೆ. ಬಟ್ ಇದ್ರ ಜೊತೆನೆ ಇನ್ನೂ ಒಂದು 2 ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿದರೆ, ಸೊ ಎಲ್ಲ ಆಲ್ ಇನ್ ಒನ್ ಅನ್ನೋ ಥರ ತಲೆಯಲ್ಲಿ ಗ್ರೋತು, ಹೇರ್ ಬ್ಲ್ಯಾಕ್ ಇದು ಆಗೋದು, ಮತ್ತು ಏನಾದರೂ ಡ್ಯಾಂಡ್ರಫು, ಫಂಗಸ್ಸು, ಇಚ್ಚಿಂಗ್ ಏನಾಗುತ್ತೆ ಅಂದರೆ ಎಲ್ಲ ಕ್ಲೆನ್ಸ್ ಆಗೋಕ್ಕೋಸ್ಕರ ಇದು ಜಸ್ಟ್ ನೀವು ಸ್ಪ್ರೇ ಮಾಡೋದ್ರಿಂದ ಇವೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು. ಅದಕ್ಕೆ ಇದರಲ್ಲಿ ಈ ಒಂದು ಆಮ್ಲ ಮತ್ತು ಕರಿ ಲೀವ್ಸು, ಇದರಲ್ಲಿ ನಮಗೆ ಮೇನ್ಲಿ ನೀವು ತಿಳ್ಕೊಂಡಿರೋ ಹಾಗೆ ಮೆಲೆನಿನ್ ಅಂತೇಳಿ ಒಂದು, ಆಮೇಲೆ ಅಮಿನೋ ಆಸಿಡ್ ಅಂತೇಳಿ, ಇವು ಮೇನ್ ಇಂಗ್ರೀಡಿಯೆಂಟ್ಸ್. ಕಂಟೆಂಟ್ ಈ ಇಂಗ್ರೀಡಿಯೆಂಟ್ಸಿಂದ ಏನಿರುತ್ತೋ ಅದು ತುಂಬ ಹೆಲ್ಪ್ ಆಗುತ್ತೆ ಈ ಗ್ರೇ ಹೇರ್ಸಿಗೆ, ವೈಟ್ ಹೇರ್ಸಿಗೆ. ಅದನ್ನು ನಾವು ಪ್ರಿವೆಂಟ್ ಮಾಡೋದಕ್ಕೋಸ್ಕರ. ಆಮೇಲೆ ಇವನ್ ನಾವು ಇದು ಡೈರೆಕ್ಟ್ಲಿ ಬರೀ ಇದು ಒಂದರಿಂದ ಅಲ್ಲ, ನಾವು ಊಟ ಏನು ಮಾಡ್ತೀವಿ ಅದ್ರ ಮೇಲೂ ಹೋಗುತ್ತೆ. ಬಟ್ ಇದು ಮೇನ್ಲಿ ಪ್ರಿವೆಂಟ್ ಮಾಡುತ್ತೆ, ಆಮೇಲೆ ಸ್ಲೋ ಆಗಿ ಅದನ್ನು ಬ್ಲ್ಯಾಕಿಗೂ ಟರ್ನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವೆರಡನ್ನ ಆ್ಯಡ್ ಮಾಡಿ, ಇದನ್ನು ಮಿಕ್ಸಿಗೆ ಆ್ಯಡ್ ಮಾಡಿ ಮತ್ತೆ ಇದನ್ನು ರೀಬಾಯ್ಲ್ ಮಾಡಿ ಇದನ್ನು ಸ್ಪ್ರೇ ಮಾಡೋದನ್ನು ಅವ್ರು ತೋರಿಸ್ಕೊಡ್ತಾರೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿರೋ ಆಮ್ಲನ ಹಾಕ್ತಾಯಿದ್ದೀನಿ, ಮತ್ತು ಒಂದು ಹಿಡಿಯಷ್ಟು ಕರಿ ಲೀವ್ಸು, ಅದೆರಡನ್ನೂ ವಾಶ್ ಮಾಡಿ ನೀಟಾಗಿ
ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡು, ಇಲ್ಲಿ ನೋಡ್ತಿರ್ಬೋದು ಈ ಥರ ನುಣ್ಣಗೆ ಪೇಸ್ಟ್ ಆದಮೇಲೆ ಇದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಇನ್ನೊಂದು ಸಲ ನಾನು ಬಾಯ್ಲ್ ಮಾಡ್ಕೊತೀನಿ. ಇವಾಗ ನಾವು ಇದು ರೆಡಿ ಮಾಡಿ ಇಟ್ಟಿರೋ ಈ ವಾಟರ್ ಏನಿದೆ, ನಮ್ಮ ಬ್ಲ್ಯಾಕ್ ಹೇರ್ ಅಥವಾ ನಮ್ಮ ಹೇರ್ ಗ್ರೋತ್ಗೆ ಮ್ಯಾಜಿಕ್ ವಾಟರ್ನೇ ಅನ್ಬೋದು ಇದನ್ನು ಈ ಥರ ನಮ್ಮ ಸ್ಕಾಲ್ಪ್ಗೆ ಎಲ್ಲ ಕಡೆ ನೀಟಾಗಿ ಈ ಥರ ಸ್ಪ್ರೇ ಮಾಡಿ, ನೀವು ಇದೇ ಟೈಮ್ ಅಂತ ಏನಿಲ್ಲ, ಯಾವಾಗಾದರೂ ಇದನ್ನು ನೀವು ಫ್ರೀ ಟೈಮಲ್ಲಿ ಸ್ಪ್ರೇ ಮಾಡಿ ಹಚ್ಕೊಂಡು ಹಾಗೆ ಬಿಡ್ಬೋದು.